ಆತ್ಮೀಯ H60 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಬಿಡ್ತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಭ್ರಷ್ಟ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ, ಭ್ರಷ್ಟ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ, ರೈತ ಹೋರಾಟಕ್ಕೆ ಜಯವಾಗಲಿ, ರೈತ ವಿರೋಧಿ ಸರ್ಕಾರಕ್ಕೆ, ಕಾಲುವೆ ಸುತ್ತಮುತ್ತ ಇರುತ್ತ ರೈತರನ್ನು ತೆರವುಗೊಳಿಸುತ್ತಿರುವ ಅಧಿಕಾರಿಗಳಿಗೆ, ರೈತ ವಿರೋಧಿ ನೀರಾವರಿ ಅಧಿಕಾರಿಗಳಿಗೆ, ರೈತ ವಿರೋಧಿ ನೀರಾವರಿ ಕೊಳಕರ್ ಅಧಿಕಾರಿಗಳಿಗೆ, ರೈತ ವಿರೋಧಿ ನೀರಾವರಿ ಕೊಳಕರ್ ಅಧಿಕಾರಿಯನ್ನು ಇವತ್ತು ಅಮಾನತ್ ಮಾಡಲೇಬೇಕು. ರೈತ ವಿರೋಧಿ ಸರ್ಕಾರಕ್ಕೆ, ನಮ್ಮ ನೀರನ್ನು ಬೇರೆ ರಾಜ್ಯಕ್ಕೆ ಜಿಲ್ಲೆಗೆ ಕೊಡ್ತಿರತಕ್ಕಂತ ಡಿ.ಕೆ. ಶಿವಕುಮಾರ್ಗೆ, ನಮ್ಮ ನೀರನ್ನು ಕೈಗಾರಿಕೆಗೆ ಕೊಡ್ತಿರ್ತಕ್ಕಂತ ಡಿ.ಕೆ. ಶಿವಕುಮಾರ್ಗೆ, ಏನು ಇವತ್ತು ನಾವು ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇವತ್ತ ನೂರಾರು ಸಂಖ್ಯೆಯಲ್ಲಿ ಇವತ್ತೆಲ್ಲ ರೈತರು ಸೇರಿದ್ದೀವಿ. ಇವತ್ತ ನಮ್ಮ ಪ್ರೊಫೆಸರ್ ಅವರ ಪುತ್ರ ಆಗಿರ್ತಕ್ಕಂಥ ಪಚ್ಚೆ ನಂದಿನ ಸ್ವಾಮಿ ಅವರು ಕೂಡ ಇಲ್ಲಿ ಬಂದರು. ನಮ್ಮ ರಾಜ್ಯ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಶಶಿಕಾಂತ್ ಪಡ್ಸಲಿಗೆ ಗುರುಗಳು ಕೂಡ ಇಲ್ಲಿದ್ದಾರೆ. ಕಿಶನ್ ನಂದಿ, ಹೀಗೆ ಹಲವಾರು ರೈತರ ಮುಖಂಡರು ಕೂಡ ಇಲ್ಲೆಲ್ಲ ಸೇರಿದೀವಿ. ಇವತ್ತು ಜಿಲ್ಲಾಧಿಕಾರಿ ಅವರ ಸಭೆ ಕರೆದಾರೆ. ಕಾರಣ ಏನಪ್ಪಾ ಅಂದ್ರ ಘಟಪ್ರಭಾ ಎಡದಂಡೆ ಭಾಗದ ಇವತ್ತ ರೈತರು ಏನಾಗಿತ್ತಪ್ಪ ಅಂತಂದ್ರೆ 75 ವರ್ಷದಿಂದ ಕಿನಾಲ್ ಹಾಯಿಲೆ ಪಕ್ಷದಲ್ಲಿಯೂ ಕೆಲವರು ಭಿನ್ನಾಭಿಪ್ರಾಯಗಳಿದ್ದಾವೆ. ಅದನ್ನು ಈಗಾಗಲೇ ಹೈಕಮಾಂಡು ಗಂಭೀರವಾಗಿ ಪರಿಗಣಿಸಿದೆ. ಆದಷ್ಟು ಬೇಗನೆ ಆ ಸಮಸ್ಯೆಗೆ ಪರಿಹಾರ ಮಾಡಿ ಎಲ್ಲರನ್ನೂ ಸಮಾಧಾನ ಮಾಡಿ ಒಟ್ಟಿಗೆ ತಗೊಂಡು ಹೋಗೋ ರೀತಿಯಲ್ಲಿ ನಮ್ಮ ಹೈಕಮಾಂಡು ಮಾಡೇ ಮಾಡಿ. ರಾಜ್ಯಾಧ್ಯಕ್ಷರ ಚುನಾವಣೆ ಕುರಿತು ಕೂಡ ಸಾಕಷ್ಟು ರಾಜ್ಯಾಧ್ಯಕ್ಷರ ಚುನಾವಣೆ ಬಗ್ಗೆ ಈಗೇನಿಲ್ಲ. ಈಗಂತೂ ನಮ್ಮ ಪಕ್ಷದ ಅಧ್ಯಕ್ಷರು ವಿಜೇಂದ್ರ ಅವರು ಇದ್ದಾರೆ. ಅದರ ಬಗ್ಗೆ ಯಾವುದೇ ಇನ್ನೂ ಪ್ರಸ್ತಾಪ ಹೈಕಮಾಂಡ್ನಲ್ಲಿ ಆಗಿಲ್ಲ. ಎಲ್ಲ ಸರಿಯಾಗುತ್ತೆ, ಸರಿಯಾಗ್ತದೆ. ಯತ್ನಾಳ್ ಅವ್ರ ಟೀಮು ಎಲ್ಲರೂ ಸರಿ, ಎಲ್ಲರೂ ಕೂಡಿ ಹೋಗ್ತಾರೆ. ಖಂಡಿತವಾಗಿಯೂ ಕಾಂಗ್ರೆಸ್ಸನ್ನು ಎದುರಿಸಲಿಕ್ಕೆ ಎಲ್ಲರೂ ಕೂಡ್ತಾರೆ. ಮತ್ತೆ ನಮ್ಮ ವೈರಿ ಇರ್ತಕ್ಕಂಥದ್ದು ನಮ್ಮ ಪಕ್ಷದ್ದು ಕಾಂಗ್ರೆಸ್ಸೇ ನಮ್ಮ ವೈರಿ ಕರ್ನಾಟಕದಲ್ಲಿ. ಅದಕ್ಕಾಗಿ ನಾವು ಕಾಂಗ್ರೆಸ್ ವಿರುದ್ಧ ಎಲ್ಲರೂ ಒಕ್ಕಟ್ಟಾಗಿ ಒಂದಾಗಿ ಖಂಡಿತವಾಗಿಯೂ ಕೆಲಸ ಮಾಡ್ತೀವಿ. ಅಧ್ಯಕ್ಷರು ಬದಲಾವಣೆ ಮಾಡೋದೇ ನಮ್ಮ ಗುರಿ ಅಂತೇಳಿ ಒಂದು ಕಡೆ ಯತ್ನಾಳ್ ಟೀಮ್ ಹೇಳ್ತಾ ಇದೆ. ನೋಡಿ, ಅಧ್ಯಕ್ಷರ ಆಯ್ಕೆ ವಿಚಾರ ಹೈಕಮಾಂಡಿಗೆ ಬಿಟ್ಟಿದೆ. ಹೈಕಮಾಂಡ್ದವರು ತೀರ್ಮಾನ ಮಾಡ್ತಾರೆ. ಹೈಕಮಾಂಡು ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೀವಿ. ಹದಿನಾಲ್ಕನೇ ವಯಸ್ಸಿನಲ್ಲಿಯೇ ಮನೆ ಬಿಟ್ಟಂತಹ ವ್ಯಕ್ತಿ उत्तर प्रदेश से आए हुए हैं, लेकिन आपका जो कदर है, आपका जो ख्याति है, वो हिमालय तक पहुंचा है। आपका बहुत बहुत स्वागत है। मेरा और कैलाश जी का मुलाकात हुआ था अहमदाबाद में। अहमदाबाद में जब मैंने उनको देखा, बहुत प्रसन्न होकर उनका आनंद किया था। जब कैलाश जी ने मुझे बोला था, राज भाई मैं आपके गाँव में आऊंगा और मैं कार्यक्रम करूंगा। गुरुवे निन्नाट बल्लौर्यार, शिवने निन्नाट बल्लौर्यार, ಶಿವ
ಬಂದಿದ್ರ ಕುಸ್ತಿ ಆಕಾಡಕ್ಕೆ ಬರ್ಬೇಕಾಗಿ ನಾನು ನಿಮ್ಮ ಹೆಸರು ಲಕ್ಷ್ಮಣ್ ಕಡಿಕೊಪ್ಪ. ಒಂದನೇ ನಂಬರ್ ಕುಸ್ತಿ ಆದಷ್ಟು ಬೇಗ ತಯಾರಾಗಿ ಕಣದ ಹತ್ರ ಬಂದಿರಬೇಕು. ಒಂದನೇ ನಂಬರ್ ಕುಸ್ತಿ ಹಣಾಹಣಿ 2 ವರ್ಷಗಳ ಹಿಂದೆ ಹಣಾಹಣಿ 1 ತಾಸು ಸುದೀರ್ಘವಾದ 1 ತಾಸು ಹಣಾಹಣಿಯನ್ನು ನಡೆಸಿದ್ರು. ಆ ಕುಸ್ತಿಯಲ್ಲಿ ಯಾವುದೇ ಫಲಿತಾಂಶ ಬರಲಿಲ್ಲ. ಅದೇ ರಾಮನಗರ ಜಿಲ್ಲಾ ಆಸ್ಪತ್ರೆಯಲ್ಲಿ ಬಹಳ ದಿನದ ಬೇಡಿಕೆ ಇತ್ತು. ಯಾಕೆಂದರೆ ಇಲ್ಲಿ ಒಂದು ಎಕೋಕಾರ್ಡಿಯೋಗ್ರಾಮ್ ಒಂದು ಮಿಷಿನ್ ಇರಲಿಲ್ಲ. ಯಾಕೆಂದರೆ ಹೃದಯದ ತಪಾಸಣೆಗೆ ಎಕೋಕಾರ್ಡಿಯೋಗ್ರಾಮ್ ಚೆಕಪ್ಪು ಬಹಳ ಮುಖ್ಯ. ಯಾಕೆಂದರೆ ಒಂದು ಎಲ್ಲ ಹೃದಯ ಸಂಬಂಧಿ ಕಾಯಿಲೆಗಳಿಗೂ ಎಕೋ ಟೆಸ್ಟ್ ಬೇಕಾಗುತ್ತೆ. ಅಂದರೆ ಹೃದಯದ ಶಕ್ತಿ ಹೇಗಿದೆ, ಹೃದಯದ ಫಂಕ್ಷನ್ ಹೇಗಿದೆ, ಹೃದಯದ ಬಾಗಿಲುಗಳು ಸರಿ ಕೆಲಸ ಮಾಡ್ತಾ ಇದೆಯಾ, ಅಥವಾ ಏನಾದರೂ ಹೃದಯದ ಕಾಯಿಲೆ ಇದ್ದರೆ ಅದು ಕಾಯಿಲೆ ಡಯಾಗ್ನೋಸಿಸ್, ಕಾಯಿಲೆ ಪತ್ತೆ ಹಚ್ಚಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಪತ್ತೆ ಹಚ್ಚಿದ ಮೇಲೆ ಇದಕ್ಕೆ ಏನಾದರೂ ಮುಂದೆ ಯಾವ ರೀತಿ ಚಿಕಿತ್ಸೆ ನಾವು ಪ್ಲ್ಯಾನ್ ಮಾಡಬೇಕು ಅನ್ನೋದನ್ನು ಕೂಡ ಇದು ಹೇಳುತ್ತೆ. ಅಂದರೆ ಈಗಲೇ ಚಿಕಿತ್ಸೆ ಬೇಕಾ, ಅಥವಾ ಇದಕ್ಕೆ ಯಾವ ರೀತಿ ಆಪ್ರೇಷನ್ ಬೇಕು, ಇದಕ್ಕೇನು ವ್ಯಾಲ್ ರಿಪ್ಲೇಸ್ಮೆಂಟ್ ಬೇಕಾ, ಅಥವಾ ಇದು ಏನಾದರೂ ಮುಂದೆ ಏನೋ ಹೃದಯದಲ್ಲಿ ರಂಧ್ರಗಳಿದ್ರೂ ಕೂಡ ಇದರಲ್ಲಿ ಪತ್ತೆ ಹಚ್ಬೋದು, ಅಥವಾ ಹೃದಯ ಸುತ್ತ ನೀರು ಸೇರ್ಕೊಂಡಿದ್ರು ಕೂಡ ಪತ್ತೆ ಹಚ್ಬೋದು. ಇನ್ನೊಂದು ಬಹಳ ಮುಖ್ಯವಾದಂಥ ಇದು ಅನುಕೂಲತೆ ಯಾವುದಪ್ಪ ಅಂದರೆ, ಈಗ ಬೇರೆ ಆಪ್ರೇಷನ್ ಮಾಡೋಂಥವ್ರಿಗೆ, ಈ ಕೆಲವ್ರಿಗೆ ಹರ್ನಿಯಾ ಆಪ್ರೇಷನ್ ಮಾಡಬೇಕು, ಅಥವಾ ಇನ್ನು ಕೆಲವ್ರಿಗೆ ಗಾಲ್ ಬ್ಲಾಡರ್ ಅಬ್ಡಾಮಿನಲ್ಲಲ್ಲಿ ಏನಾದರೂ ಆಪ್ರೇಷನ್ ಮಾಡಬೇಕು, ಅಥವಾ ಮೂಳೆ ಆಪ್ರೇಷನ್ ಮಾಡಬೇಕು. ಅದಕ್ಕೆ ಮೊದಲು ಅನಸ್ತಟಿಸ್ಟು, ಅರವಳಿಕೆ ತಜ್ಞರು ಹೃದಯದ ಚೆಕಪ್ ಮಾಡಿಸ್ಕೊಬನ್ನಿ ಅಂತ ಕಳಿಸ್ತಾರೆ. ಸೊ ಅದಕ್ಕೋಸ್ಕರ ಈ ಎಕೋ ಟೆಸ್ಟ್ ಏನಾಗ್ತಾ ಇತ್ತು, ಬೇರೆ ಕಡೆ ಕಳಿಸ್ತಾ ಇದ್ರು. ಇವತ್ತು ಈ ನಮ್ಮ ರಾಮನಗರದ ಜಿಲ್ಲಾ ಆಸ್ಪತ್ರೆಯಲ್ಲೇ ಈ ಫೆಸಿಲಿಟಿ ಇರೋದ್ರಿಂದ ಭಾಳ ಅನುಕೂಲ ಆಗುತ್ತೆ. ಒಂದು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಅನುಕೂಲ ಆಗುತ್ತೆ. ಎರಡನೇದು ಈ ಆಪ್ರೇಷನ್ಸು ಮಾಡಲಿಕ್ಕೆ ಫಿಟ್ನೆಸ್ ಕೇಳ್ತಾರೆ, ಹೃದಯದ ಶಕ್ತಿ ಸರಿ ಇದೆಯಾ ಅಂತ. ಸೊ ಅದಕ್ಕೆಲ್ಲ ಬಹಳ ಅನುಕೂಲ ಆಗುತ್ತೆ. ಹೀಗಾಗಿ ಇವತ್ತು ಇದನ್ನು ನಮ್ಮ ಕೆನರಾ ಬ್ಯಾಂಕ್ನ ಕ್ಯಾನ್ಫಿನ್ ಹೋಮ್ ಅವರು ಇದನ್ನು ದೇಣಿಗೆಯಾಗಿ ಕೊಟ್ಟಿದ್ದಾರೆ. ಮೊದಲನೇದಾಗಿ ಕ್ಯಾನ್ಫಿನ್ ಹೋಮ್ನ ಇವತ್ತು ಅಜಿತ್ ಪಾಟೀಲು ಮತ್ತು ರಾಘವೇಂದ್ರ ಬಂದಿದ್ದಾರೆ, ಅವರನ್ನು ಅಭಿನಂದಿಸ್ತೇನೆ. ಇವತ್ತು CSR ಮೂಲಕ ಇದಕ್ಕೆ ಟೆಕ್ನಿಷಿಯನ್ನು ಬೇಕಾಗುತ್ತೆ. ಇಲ್ಲಿ ವೈದ್ಯರುಗಳು ಒಬ್ಬರಿಗೆ ತರಬೇತಿ ತೆಗೆದುಕೊಂಡಿದ್ದಾರೆ, ಇಲ್ಲಿ ಫಿಸಿಷಿಯನ್ನು. ಇದ್ರ ಜೊತೆಗೆ ನಿರಂತರವಾಗಿ ಟೆಸ್ಟ್ ಮಾಡಬೇಕಾದ್ರೆ ಇದಕ್ಕೆ ಕ್ವಾಲಿಫೈಡ್ ಟೆಕ್ನಿಷಿಯನ್ ಬೇಕಾಗುತ್ತೆ. ಆ ಟೆಕ್ನಿಷಿಯನ್ ಕೂಡ ನಾವು ನೇಮಕಾತಿ ಮಾಡಿದ್ದೇವೆ. ಹೌದು, ಅನುಕೂಲ. ಈಗ ಇನ್ನೂ ಮಾತಾಡಿಲ್ಲ, ನಾನು ಮೆಡಿಕಲ್ ಸೂಪರಿಂಟೆಂಡೆಂಟ್ ಜೊತೆ ಮಾತಾಡ್ತೇನೆ. ಯಾಕೆಂದರೆ ಇದು ಖಾಸಗಿ ಆಸ್ಪತ್ರೆಗಳಲ್ಲಿ ಇದು 1,000ದಿಂದ 2,000 ರೂಪಾಯಿ ಚಾರ್ಜ್ ಮಾಡ್ತಾರೆ ಎಕೋ ಟೆಸ್ಟಿಗೆ. ಅದರಿಂದ ಇಲ್ಲಿ ಏನಾದರೂ BPL ಪೇಷಂಟ್ಸ್ಗೆ ಅಂದರೆ ನಾಮಿನಲ್ ಆಗಿ ಒಂದು 100 ರೂಪಾಯಿ ಫಿಕ್ಸ್ ಮಾಡೋಂಥದ್ದು, ಅಥವಾ APL ಪೇಷಂಟ್ಸ್ಗೆ ಒಂದು 200 ರೂಪಾಯಿ ಫಿಕ್ಸ್ ಮಾಡೋಂಥದ್ದು. ಸಪೋಸ್ BPL ಪೇಷಂಟ್ಸ್ಗೆ 100 ರೂಪಾಯಿ ಕೊಡೋಕ್ಕಾಗದೇ ಇದ್ದರೆ ಅದನ್ನು ಉಚಿತವಾಗಿ ಮಾಡತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಅಂದರೆ ಹಣಕ್ಕೋಸ್ಕರ ಯಾವುದೇ ಎಕೋ ಟೆಸ್ಟು ಅದರಿಂದ ವಂಚಿತರಾಗಬಾರ್ದು, ಆ ರೀತಿ ಮಾಡ್ತೀವಿ. ಅಲ್ಲ, 2D ಎಕೋ, ಕಲರ್ ಡಾಪ್ಲರ್ ಎಕೋ. ಮತ್ತೊಮ್ಮೆ ನಾನು ಕ್ಯಾನ್ಫಿನ್ ಹೋಮ್ನ ಅಭಿನಂದಿಸ್ತೇನೆ. ಯಾಕೆಂದರೆ ಇದು ಸುಮಾರು 16-17 ಲಕ್ಷ ರೂಪಾಯಿ ವೆಚ್ಚದ ಈ ಇದು ಲೇಟೆಸ್ಟ್ ಎಕೋಕಾರ್ಡಿಯೋಗ್ರಫಿ ಈ ಎಕ್ವಿಪ್ಮೆಂಟ್ನ ಕೊಟ್ಟಿದ್ದಾರೆ. ಸೊ ಅದರಿಂದ ಅವ್ರಿಗೆ ಎಲ್ಲ ಜಿಲ್ಲಾ ಆಸ್ಪತ್ರೆಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ಅವರನ್ನು ಅಭಿನಂದಿಸ್ತೇನೆ. ಇದನ್ನು ನಾವು ಮೂಲತಃವಾಗಿ ರೋಟ್ರಿ ಮೂಲಕ ನಾವು ಇದನ್ನು ಪ್ರಯತ್ನ ಮಾಡಿದ್ವಿ. ಬೆಂಗಳೂರು ರೋಟ್ರಿ ಶ್ರೀನಿವಾಸ್ ಮೂರ್ತಿ ಅವರು, ಅವ್ರಿಗೆ ನಾವು ಒಂದು ಮನವಿಯನ್ನು ಸಲ್ಲಿಸಿದಾಗ, ಇಲ್ಲ ನಾನು ಕ್ಯಾನ್ಫಿನ್ ಹೋಮ್ ಮೂಲಕ ಇದನ್ನು CSR ಅಡಿಯಲ್ಲಿ ಕೊಡಿಸ್ತೀನಿ ಅಂತ ಹೇಳಿದರು. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಶ್ರೀನಿವಾಸ್ ಮೂರ್ತಿ ಅವರಿಗೆ, ರೊಟೇರಿಯನ್ ಶ್ರೀನಿವಾಸ್ ಮೂರ್ತಿ ಅವರಿಗೆ ನನ್ನ ಅಭಿನಂದನೆ ಸಲ್ಲಿಸ್ತೇನೆ. ಮಾತಾಡ್ತೇನೆ. ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ M. ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು
ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು.